today's session, children. Today we are going to see a poem. Okay? Yes. The title of the poem is Frogs at School, and it was written by George Cooper. So the title is Frogs at School and it was written by George Cooper. Okay, let's go to the poem Frogs at School. Warm-up section. There are some rules that are to be followed in the school, isn't it? ಕೆಲವು ರೂಲ್ಸ್ ಇರುತ್ತಲ್ವ ಸ್ಕೂಲ್ನಲ್ಲಿ, ಯು ಹ್ಯಾವ್ ಟು ಫಾಲೋ, isn't it? Of course you follow rules when you go to the school. ನೀವೆಲ್ಲ ರೂಲ್ಸ್ ಫಾಲೋ ಮಾಡೇ ಮಾಡ್ತೀರಾ ಹೌದಲ್ವಾ ಸ್ಕೂಲಿಗೆ ಬಂದಮೇಲೆ? Yes. So here we have a question. See, how do you keep discipline in your class? How do you keep discipline in your class? List 3 things you do. ನೀವೇನು ಲಿಸ್ಟ್ ಮಾಡಬೇಕಿಲ್ಲಿ? ನೀವು ಕ್ಲಾಸ್ ರೂಮ್ನಲ್ಲಿ ಹೇಗೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ 3 ಥಿಂಗ್ಸ್ ಲಿಸ್ಟ್ ಮಾಡಬೇಕು. ಓಕೆನಾ? ಓಕೆ, ಐ ವಿಲ್ ಟೆಲ್ ಯು ದ ಫಸ್ಟ್ ಪಾಯಿಂಟ್. ಮೇಂಟೈನ್ ಸೈಲೆನ್ಸ್ ಇನ್ ದ ಕ್ಲಾಸ್. ರೈಟ್? ಕರೆಕ್ಟ್ ಅಲ್ವಾ? ಎಸ್. ಎಸ್ಪೆಷಲಿ ವೆನ್ ದ ಟೀಚರ್ಸ್ ಆರ್ ಟೀಚಿಂಗ್ ಇನ್ ದ ಕ್ಲಾಸ್. ಕ್ಲಾಸಲ್ಲಿ ಟೀಚರು ನಿಮಗೆ ಟೀಚ್ ಮಾಡುವಾಗ ನೀವು ಸೈಲೆನ್ಸ್ ಮೇಂಟೈನ್ ಮಾಡಬೇಕು. ಹೌದಲ್ವಾ ಮಕ್ಕಳೇ? ಎಸ್. ಯು ಡೋಂಟ್ ಟಾಕ್ ಟು ಯುವರ್ ಫ್ರೆಂಡ್ಸ್ ಆರ್ ಎನಿಬಡಿ ಎಲ್ಸ್. ನೀವು ಯಾರ ಹತ್ರ ಕೂಡ ಮಾತಾಡಬಾರ್ದು. ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ ಯಾರ ಹತ್ರನೂ ಕೂಡ ನೀವು ಮಾತಾಡಬಾರ್ದು. ಹೌದಲ್ವಾ? ಎಸ್. ಆ್ಯಂಡ್ ದೆನ್ ಸೆಕೆಂಡ್ ಪಾಯಿಂಟ್ ಈಸ್ ವೆನ್ ದ ಟೀಚರ್ ಈಸ್ ಆಸ್ಕಿಂಗ್ ಕ್ವೆಶನ್. ನಿಮಗೆ ಟೀಚರು ಏನಾದರೂ ಕ್ವೆಶನ್ ಕೇಳುವಾಗ ಹೌ ಡು ಯು ಆನ್ಸರ್? ಹೇಗೆ ಆನ್ಸರ್ ಮಾಡಬೇಕು? ಎಲ್ಲ ಒಟ್ಟಾಗಿ ಆನ್ಸರ್ ಮಾಡಬೇಕಾ ಕೂಗಿ? ನೋ, ಇಟ್ ಈಸ್ ನಾಟ್ ಕರೆಕ್ಟ್. ಇಟ್ ಈಸ್ ನಾಟ್ ಗುಡ್, ಇಸ್ಂಟ್ ಇಟ್? ಸೊ ಫಸ್ಟ್ ಯು ರೇಸ್ ಯುವರ್ ಹ್ಯಾಂಡ್ಸ್. ದೋಸ್ ಹೂ ನೋ ದ ಆನ್ಸರ್ಸ್, ಫಸ್ಟ್ ಯು ಹ್ಯಾವ್ ಟು ರೇಸ್ ಯುವರ್ ಹ್ಯಾಂಡ್ಸ್. ಫಸ್ಟ್ ಆನ್ಸರ್ ಗೊತ್ತಿರೋರು ಹ್ಯಾಂಡ್ಸ್ ರೇಸ್ ಮಾಡಬೇಕು. ಆ್ಯಂಡ್ ದೆನ್ ಯು ಹ್ಯಾವ್ ಟು ವೆಯ್ಟ್ ಫಾರ್ ಯುವರ್ ಟರ್ನ್. ನಿಮ್ಮ ಟರ್ನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಆ್ಯಂಡ್ ದೆನ್ ಯು ಹ್ಯಾವ್ ಟು ಗಿವ್ ದ ಆನ್ಸರ್, ಇಸ್ಂಟ್ ಇಟ್? ಆಮೇಲೆ ನೀವು ಆನ್ಸರ್ ಕೊಡ್ಬೇಕು. ಹೌದಲ್ವಾ? ಡೋಂಟ್ ಗಿವ್ ದ ಮಾಸ್ ಆನ್ಸರ್. ಓಕೆ? ಎಸ್. ಸಿ ಹಿಯರ್ ಯು ಹ್ಯಾವ್ ಟು ಲಿಸ್ಟ್ 3 ಥಿಂಗ್ಸ್. ಹೌ ಡು ಯು ಕೀಪ್ ಡಿಸಿಪ್ಲಿನ್ ಇನ್ ಯುವರ್ ಸ್ಕೂಲ್? ನೀವಿಲ್ಲಿ ಏನು ಲಿಸ್ಟ್ ಮಾಡಬೇಕು? 3 ಥಿಂಗ್ಸ್. ಹೌ ಡು ಯು ಕೀಪ್ ಡಿಸಿಪ್ಲಿನ್ ಇನ್ ದ ಸ್ಕೂಲ್? ನೀವು ಸ್ಕೂಲ್ನಲ್ಲಿ ಯಾವ ರೀತಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀರೋ ಅನ್ನೋದ್ರ ಬಗ್ಗೆ 3 ಥಿಂಗ್ಸ್ ಲಿಸ್ಟ್ ಮಾಡಬೇಕು. ಓಕೆ? ನಾವು ಟೇಕ್ ಔಟ್ ಯುವರ್ ರಫ್ ನೋಟ್ ಬುಕ್, ಚಿಲ್ಡ್ರನ್. In that you have to write it. Okay? I have helped you with few points. Now look at the screen, children. Look at the screen. Yes, you are seeing now there. First point is maintain silence. What is the first point? Maintain silence. Okay? And then the second point is wait for your turn. Just now I told no, children. ಎಸ್, ಇವಾಗಷ್ಟೇ ಹೇಳಿದೆ ಅಲ್ವಾ, ಕ್ಲಾಸ್ ರೂಮ್ನಲ್ಲಿ ಸೈಲೆನ್ಸ್ನ ಮೇಂಟೈನ್ ಮಾಡಬೇಕು. ಹಾಗೆಯೇ ನೀವು ಆನ್ಸರ್ ಮಾಡುವಾಗ ಡೋಂಟ್ ಗಿವ್ ದ ಮಾಸ್ ಆನ್ಸರ್. ಎಲ್ಲ ಒಟ್ಟಾಗಿ ಆನ್ಸರ್ ಮಾಡಬಾರ್ದು. ನಿಮ್ಮ ಟರ್ನ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಆ್ಯಂಡ್ ದೆನ್ ಡು ನಾಟ್ ಥ್ರೋ ಪೇಪರ್ಸ್ ಆರ್ ಶಾರ್ಪ್ನರ್ ಶೇವಿಂಗ್ಸ್ ಆನ್ ದ ಫ್ಲೋರ್. ನೆಲದ ಮೇಲೆ ಚಾಕ್ಲೇಟ್ ತಿಂದು ಅದ್ರ ರ್ಯಾಪರ್ನ ಆಗಲಿ ಅಥವಾ ಪೆನ್ಸಿಲ್ ಶಾರ್ಪ್ ಮಾಡಿ ಅದ್ರದ್ದು ವೇಸ್ಟನ್ನ ಶೇವಿಂಗ್ಸ್ನ ನೀವು ಕೆಳಗಡೆ ಹಾಕೂಡ್ದು. ವೇರ್ ಯು ಶುಡ್ ಕೀಪ್ ಆಲ್ ದಿಸ್? ಎಸ್. ಲುಕ್ ಎಟ್ ದ ನೆಕ್ಸ್ಟ್ ಪಾಯಿಂಟ್. ಎಸ್, ಥ್ರೋ ಇಟ್ ಇನ್ ದ ಡಸ್ಟ್ಬಿನ್. ಥ್ರೋ ದ ವೇಸ್ಟ್ ಇನ್ ದ ಡಸ್ಟ್ಬಿನ್. ಈ ವೇಸ್ಟನ್ನೆಲ್ಲ ಎಲ್ಲಿ ಹಾಕ್ಬೇಕು ನಾವು? ಎಸ್, ವಿ ಶುಡ್ ಪುಟ್ ಇಟ್ ಇನ್ ದ ಡಸ್ಟ್ಬಿನ್. ಆ್ಯಂಡ್ ದೆನ್ ಬಿ ಕೈಂಡ್ ಟು ಅದರ್ಸ್. ದ ನೆಕ್ಸ್ಟ್ ಪಾಯಿಂಟ್ ಇಸ್ ಬಿ ಕೈಂಡ್ ಟು ಅದರ್ಸ್. ವೆನ್ ಸಂಬಡಿ ಈಸ್ ಆಸ್ಕಿಂಗ್ ಯುವರ್ ಹೆಲ್ಪ್, ನಿಮ್ಮ ಹತ್ರ ಹೆಲ್ಪ್ ಕೇಳಿದಾಗ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಪೆನ್ಸಿಲ್ ಇಲ್ಲ, ಇಫ್ ಯು ಹ್ಯಾವ್ 2 ಪೆನ್ಸಿಲ್ಸ್ ಗಿವ್ ಮಿ 1 ಪೆನ್ಸಿಲ್ ಅಂತ ಕೇಳುವಾಗ ನೀವೇನು ಮಾಡಬೇಕು? ಅವಾಗ ಅವರಿಗೆ ಪೆನ್ಸಿಲ್ ಕೊಡಬೇಕು, ಹೆಲ್ಪ್ ಮಾಡಬೇಕು. ಓಕೆ? ಎಸ್, ಬಿ ಕೈಂಡ್ ಟು ಅದರ್ಸ್. ಓಕೆ ಚಿಲ್ಡ್ರನ್? ಎಸ್. ನೌ ಲೆಟ್ ಅಸ್ ಸಿ ದ poem. Okay? I will read the poem. All of you see, children. 20 froggies
went to school down beside a rushing pool. 20 little coats of green, 20 vests, all white and clean. Look at the second stanza. We must be in time, said they. First we study, then we play. That is how we keep the rule when we froggies go to school. Look at the last stanza, children. 20 froggies grew up fast. Bullfrogs they became at last. Now they sit on the other logs, teaching other little frogs. Written by George Cooper. Today we will learn only the first stanza of poem. Okay. Now look at the first stanza. Yes. 20 froggies went to school down beside a rushing pool. Isn't it? See here, how many froggies went to school? Yes, 20 froggies. Froggies are nothing but it's a frog. Froggies andre frog, kappegalu. Okay? Yes. Here 20 froggies. 20 frogs ಏನು ಮಾಡ್ತು ಸ್ಕೂಲಿಗೆ ಹೋಯಿತು. Yes. They went to school down beside a rushing pool. Where was the school? Yes, the school was beside a rushing pool. Ellide school? Beside a rushing pool. See what is meaning by rushing pool? ಹಾಗಿದ್ರೆ rushing pool ಅಂದ್ರೆ ಏನು ಮಕ್ಕಳೇ? It is a pool of water. ಏನು rushing pool ಅಂದ್ರೆ? It is a pool of water. ಕೊಳ ಅಂತ ಹೇಳ್ತೀವಿ. ಸ್ವಿಮ್ಮಿಂಗ್ ಪೂಲ್ ನೋಡಿದಿರಾ ಅಲ್ವಾ ನೀವು? ನೀರು ಹೇಗೆ ನಿಂತಿರುತ್ತಲ್ವಾ ಅದೇ ಥರ ಇಲ್ಲಿ. ಓಕೆ? ಎಸ್. ಡೌನ್ ಬಿಸೈಡ್ ಎ ರಶಿಂಗ್ ಪೂಲ್ ಮೀನ್ಸ್ ಇಟ್ ಈಸ್ ಅ ಪೂಲ್ ಆಫ್ ವಾಟರ್ ವೇರ್ ದ ವಾಟರ್ ಮೂವ್ಸ್ ವೆರಿ ಸ್ಲೋಲಿ. ಆ ವಾಟರ್ ಹೇಗೆ ಮೂವ್ ಆಗ್ತಾ ಇರುತ್ತೆ? ನಿಧಾನವಾಗಿ ಮೂವ್ ಆಗೋಂಥದ್ದು. ನಿಂತಿರೋ ನೀರು ಅಂತ ಕೂಡ ಹೇಳ್ತೀವಿ ನಾವು, ಹೌದಲ್ವಾ? ಎಸ್. ದೇರ್ ಇಸ್ ಅ ವೆರಿ ಸ್ಲೋ ಮೂವ್ಮೆಂಟ್ ಇನ್ ದ ವಾಟರ್. ಓಕೆ? Now 20 froggies went to school down beside a rushing pool. Okay. Look at the next line, children. 20 little coats of green. 20 little coats of green. Why is it little coats, children? Tell me. ಯಾಕೆ ಅದು ಲಿಟಲ್ ಕೋಟ್ಸ್ ಆಗಿರುತ್ತೆ? ಚಿಕ್ಕ ಚಿಕ್ಕ ಕೋಟ್ ಯಾಕೆ ಹಾಕೊಂಡಿರುತ್ತೆ? ಬಿಕಾಸ್ the frogs are very small. Frogs ಕೂಡ ತುಂಬ ಚಿಕ್ಕದಾಗಿರುತ್ತೆ, ಹೌದಲ್ವಾ? So they wore very little coats. Okay? Because so that they are wearing only small coats. Okay? And then look at the next line. 20 vests all white and clean. 20 vests. Vest. What do you mean by vest? ಹಾಗಿದ್ರೆ ವೆಸ್ಟ್ ಅಂದರೆ ಏನು ಮಕ್ಕಳೇ? ಎಸ್, ಇಟ್ ಈಸ್ ಅ ಗಾರ್ಮೆಂಟ್ ವೋರ್ನ್ ಅಂಡರ್ ದ ಕೋಟ್. ಆ ಕೋಟ್ ಒಳಗಡೆ ಹಾಕೊಳ್ತಾರಲ್ವ ಶರ್ಟ್, ಅದನ್ನು ನಾವು ವೆಸ್ಟ್ ಅಂತ ಹೇಳ್ತೀವಿ. ಎಸ್. ಇನ್ ವಿಚ್ ಕಲರ್ ಆಲ್ ದ ವೆಸ್ಟ್ಸ್ ಆರ್? ಎಸ್, ಇಟ್ ಈಸ್ ವೈಟ್ ಇನ್ ಕಲರ್. ಓಕೆ? ಆ್ಯಂಡ್ ಹೌ ಇಟ್ ವಾಸ್? ಹೇಗಿರುತ್ತೆ ಅದು? ಇಟ್ ವಾಸ್ ವೆರಿ ಕ್ಲೀನ್. ಹೇಗಿರುತ್ತೆ ಕೋಟ್ಸು? ತುಂಬ ಕ್ಲೀನ್ ಆಗಿರುತ್ತೆ. ಓಕೆ? ಸಿ ಹಿಯರ್ ವೆಸ್ಟ್ ಮೀನ್ಸ್ ಎಸ್, ಇಟ್ ಈಸ್ ಅ ಗಾರ್ಮೆಂಟ್ ವೋರ್ನ್ ಇನ್ಸೈಡ್ ದ ಕೋಟ್ ಆರ್ ಅಂಡರ್ ದ ಕೋಟ್. ಓಕೆ ಚಿಲ್ಡ್ರನ್? ಎಸ್. ನೌ ಲುಕ್ ಎಟ್ ದ ಫಸ್ಟ್ ಸ್ಟಾನ್ಸಾ. ಐ ವಿಲ್ ರೀಡ್. ಎಸ್. 20 froggies went to school down beside a rushing pool. 20 little coats of green, 20 vests all white and clean. Now let us watch a small video about this poem. Okay children? Yes. I hope you will enjoy this video. Froggies went to school down beside a rushy pool. 20 little coats of green, 20
vests, all white and clean. We must be in time, said they. First we study, then we play. That is how we keep the rule when we froggies go to school. 20 froggies went to school, down beside a rushy pool. 20 little coats of green, 20 vests, all white and clean. We must be in time, said they. First we study, then we play. That is how we keep the rule when we froggies go to school. When we froggies go to school. When we froggies go to school. Now, I will ask you a few questions about this poem. Okay, children? Yes. How many frogs are there in this poem, children? Tell me. Yes, 20 froggies, no? Very good. Where did they go? Yes, they went to school. Where was the school? Tell me. Yes, it was beside a rushing pool. And what was the color of the coat, children? What was the color of the coat? Yes, it was green in color. Very good. What was the color of the vest? Vest. Yes, it was white in color. And was it clean or dirty? Clean ಆಗಿತ್ತಾ, dirty ಆಗಿತ್ತಾ, ಕೊಳೆ ಆಗಿತ್ತಾ, neat ಆಗಿತ್ತಾ? Yes, it was very clean. Got it, children? Very good. Now, look at the meanings. Beside a rushing pool. The meaning of a beside a rushing pool, next to a pool where water has a little movement. Where water has a little movement. ಅಲ್ಲಿ ನಿಂತಿರುವಂಥ ನೀರು ನಿಧಾನವಾಗಿ ಹರಿಯುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಇರುವಂಥ ನೀರು. ಓಕೆ. Vest. Look at the next one. Vests. A garment worn ಅಂಡರ್ ಅ ಕೋಟ್. ಯಾವ ಬಟ್ಟೆ ಒಳಗಡೆ, ಕೋಟ್ ಒಳಗಡೆ ಹಾಕೊಳ್ಳೋಂಥ ಧರಿಸುವಂಥ ಶರ್ಟ್ ಅಥವಾ ಬಟ್ಟೆನ ನಾವು ವೆಸ್ಟ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್, ರೈಮಿಂಗ್ ವರ್ಡ್ಸ್. ಲುಕ್ ಎಟ್ ರೈಮಿಂಗ್ ವರ್ಡ್ಸ್. ದೆನ್ ವಾಟ್ ಆರ್ ರೈಮಿಂಗ್ ವರ್ಡ್ಸ್? ರೈಮಿಂಗ್ ವರ್ಡ್ಸ್ ಅಂದರೆ ಏನು ಮಕ್ಕಳೇ? ಹೇಳಿ. ಎಸ್, ರೈಮಿಂಗ್ ವರ್ಡ್ಸ್ ಆರ್ ನಥಿಂಗ್ ಬಟ್ ದೀಸ್ ವರ್ಡ್ಸ್ ಆರ್ ಎಂಡಿಂಗ್ ವಿತ್ ದ ಸೇಮ್ ಸೌಂಡ್. ಸೇಮ್ ಸೌಂಡಲ್ಲಿ ಎಂಡ್ ಆಗುತ್ತಲ್ವ ವರ್ಡು, ಅದನ್ನು ನಾವು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್, ಲುಕ್ ಎಟ್ ದ ರೈಮಿಂಗ್ ವರ್ಡ್ಸ್ ಇನ್ ದ ಫಸ್ಟ್ ಸ್ಟ್ಯಾನ್ಸಾ. ಚಿಲ್ಡ್ರನ್, ಯು ಆರ್ ಸೀಯಿಂಗ್ ಆನ್ ದ ಸ್ಕ್ರೀನ್ ನೌ ಫಸ್ಟ್ ಸ್ಟ್ಯಾನ್ಸಾ. ಎಸ್, see the last word in every sentence. See the last word, children, in every sentence. Yes, there are 4 words now. School, pool, green, clean. Last words. Yes. See here, these words are ending with the same sound. Look at the first 2 words. School, pool. Yes, these 2 words. ಈ ಎರಡು ವರ್ಡ್ ಕೂಡ ಸೇಮ್ ಸೌಂಡಲ್ಲಿ ಎಂಡ್ ಆಗಿದೆ ಅಲ್ವಾ? ಸ್ಕೂಲ್, pool. And then last 2 words, green, clean. See, in ending sound, isn't it? Green, clean. Yes, these are the words ending with the same sound. These are the rhyming words. Okay. Now, with this, we have come to the end of this session. Okay. ಕೊನೆಯಲ್ಲಿ ಬಂದ್ವಿ ಅಲ್ವಾ? ಪಾಠದ ಕೊನೆಗೆ ಬಂದಿದ್ದೀವಿ. So, today's homework, you have to learn the first stanza of poem. Okay, see, what is that? 20 froggies went to school, down beside a rushing pool. 20 little coats of green, 20 vests, all white and clean. You have to learn the first 4 lines. You have to recite the poem
first 4 lines. Okay children, this is today's homework. Okay, thank you, take care, bye bye.